ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ರತಾ ಯಾದವ್ ಯೂಟ್ಯೂಬ್ ಚಾನೆಲ್. ಸೊ ಇನ್ನೊಂದು ಬ್ಲಾಗ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಆಗಲೇ ಬಂದಾಯಿತು. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಕುಕ್ಕಿಂಗ್ ವಿತೌಟ್ ಫೈರ್ ಅಂತಲೇ ಹೇಳ್ಬೋದು. ಅಂದರೆ ಇದೊಂದು ಸಿಂಪಲ್ ರೆಸಿಪಿ ಗೈಸ್. ಅಂದರೆ ನೀವು ನಿಮ್ಮ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ಸ್ ಬಂದರೂ ಕೂಡ ನೀವು ಇಮಿಡಿಯೇಟಾಗಿ ಕಾನ್ಸ್ಟೆಂಟಾಗಿ, ಇವಾಗ ಎಲ್ಲರ ಮನೇಲೂ ಮಿಲ್ಕ್ ಬ್ರೆಡ್ಸ್ ಅದೆಲ್ಲ ಇದ್ದೇ ಇರುತ್ತೆ. ಏನಂದರೆ ಇನ್ನೊಂದು 2 ಎಲಿಮೆಂಟ್ಸ್ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆನ್ ಆಗ್ಬೋದು, ಬಟ್ ದೆನ್ ಯು ಕ್ಯಾನ್ ಮೇಕ್ ಇಟ್ ವೆರಿ ಈಸಿ. ಅಂದರೆ ಇದನ್ನು ನಿಜವಾಗೂ ಹೇಳ್ತಾ ಇದ್ದೀನಿ, ಇಫ್ ಯು ಮೇಕ್ ಇಟ್ ಕ್ರಂಬಿಯರ್ ಇಟ್ ವಿಲ್ ಲೈಕ್ ಒಂಥರ ರಸ್ಮಲೈ ಟೇಸ್ಟ್ ಕೊಡುತ್ತೆ. ಇದು ನಿಜ, ಟ್ರಸ್ಟ್ ಮೀ. ಸೊ ಇದನ್ನು ನಾನು ಮಾಡಿ ತೋರಿಸ್ತೀನಿ, ತುಂಬ ಈಸಿ ಇದನ್ನು ಮಾಡೋದು. ಸೊ ಯು ಆಲ್ ಶುಡ್ ಟ್ರೈ ಅಟ್ ಹೋಮ್ ಒನ್ಸ್, ಓಕೆನಾ? ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಬಂದ್ಬಿಟ್ಟು ಬ್ರೆಡ್ ಕ್ರಮ್ ಡೆಸರ್ಟ್ ಅಂತ ನಾವಿಟ್ಟಿರೋ ಹೆಸರು. ಸೊ ಇದಕ್ಕೆ ಏನೇನೆಲ್ಲ ಬೇಕು ಅಂತಂದರೆ ಇಂಗ್ರೀಡಿಯೆಂಟ್ಸು. ಸೊ ಇದಕ್ಕೆ ಬಂದ್ಬಿಟ್ಟು ಬ್ರೆಡ್ ಕ್ರಮ್ಸ್ ಬೇಕು. ಬ್ರೆಡ್ ಕ್ರಮ್ಸ್ನ ನೀವೇನು ಮಾಡಬೇಕು ಅಂದರೆ ಇದನ್ನು ಈ ಸೈಡಲ್ಲಿ ಇದಿರುತ್ತಲ್ಲ ಬ್ರೆಡ್ ಕ್ರಮ್ಸ್, ಅಂದರೆ ಈ ಎಡ್ಜಸ್ಸಲ್ಲಿ ಇವನು ಬ್ರೆಡ್ ತಿಂದೇ ಇರ್ತೀರಾ. ಸೊ ಸೈಡಲ್ಲಿ ಬ್ರೌನ್ ಸರ್ಫೇಸ್ ಲೇಯರ್ ಇರುತ್ತಲ್ಲ, ಅದನ್ನು ಯು ಹ್ಯಾವ್ ಟು ಕಟ್ ಇಟ್ ಆಫ್. ಅಂದರೆ ನೈಫ್ ಯೂಸ್ ಮಾಡಿಕೊಂಡು ಕಟ್ ಮಾಡಿಬಿಟ್ಟು ಬರೀ ಸೆಂಟ್ರಲ್ಲಿರೋ ಈ ಮಿಲ್ಕ್ ಬ್ರೆಡ್ ಮಾತ್ರ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಸ್ವಲ್ಪ ಸ್ಲೈಸಸ್ನ ಮಾತ್ರ ತಗೊಂಡಿದ್ದೀನಿ. ಹೌ ಮಚ್ ಯು ವಾಂಟ್ ಡಿಪೆಂಡಿಂಗ್ ಆನ್ ದ ಪೀಪಲ್, ಅದ್ರ ಪ್ರಕಾರ ನೀವು ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೋಸ್ಕರ ಟು ಟೇಸ್ಟ್ ಬೆಟರ್ ಸೇಮ್ ಆಲ್ಮಂಡ್ಸ್ನ ಚಿಕ್ಕದಾಗಿ ತಿರ್ಗಾ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಲೈಕ್ ಇದು ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಏನಿರುತ್ತೆ ನಿಮ್ಮ ಮನೇಲದು. ಇದು ಬಂದ್ಬಿಟ್ಟು MTR ಅವ್ರದ್ದು ಬಾದಾಮ್ ಪೌಡರ್. ಇದು ಬೇಸಿಕಲಿ ಅಂದರೆ ಬಾದಾಮ್ ಪೌಡರ್ ಬರುತ್ತಲ್ಲ, ಅದು ಕೆಲವರು ಮನೇಲೇ ಮಾಡಿಟ್ಕೊಂಡಿರ್ತೀರ ಮಿಲ್ಕ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕ್ಕೆ. ಸೊ ಅದು ಇದು ಬಂದ್ಬಿಟ್ಟು ಒಂದು ಗ್ಲಾಸ್ ಆಫ್ ಮಿಲ್ಕ್ ಇದು. ಸೊ ಇದೇನಂದರೆ ಶುಗರ್ ಆ್ಯಡ್ ಮಾಡಿದ್ದೀನಿ ನಾನು, ಜಸ್ಟ್ 1 ಸ್ಪೂನ್ ಆಫ್ ಶುಗರ್ನ ಆ್ಯಡ್ ಮಾಡಿದ್ದೀನಿ. ಹೋದ್ಸರಿ ಹೇಳ್ದಂಗೆ ಮಿಲ್ಕ್ ಶೇಕ್ ಮಾಡಬೇಕಾದ್ರೆ ಮಿಲ್ಕಲ್ಲಿ ನೀವೇನೋ ಸ್ವೀಟ್ ಐಟಮ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ಏನಂದರೆ ತಿರ್ಗಾ ಬೇಕಂದರೆ ಆಮೇಲೆ ಆ್ಯಡ್ ಮಾಡ್ಕೊಬೋದು, ಬಟ್ ತುಂಬ ಜಾಸ್ತಿ ಆಗೋದ್ರೆ ತುಂಬ ಸ್ವೀಟ್ ಎಲಿಗೆನ್ಸ್ ಕೊಡುತ್ತೆ. ಸೊ 1 ಗ್ಲಾಸ್ ಆಫ್ ಮಿಲ್ಕ್, ಇದಕ್ಕೆ ಒಂದೇ 1 ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ದೀನಿ. ಯಾವುದೇ ರೀತಿಯಾದಂಥ ವಾಟರ್ ಹಾಕಿಲ್ಲ. 1/2 ಲೀಟರ್ ಮಿಲ್ಕ್ ರಾಗೆ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡೈರಿ ಮಿಲ್ಕ್ ಅಂತ ಸಿಗುತ್ತೆ. ನಾನಿಲ್ಲಿ ಡಿಲೆಕ್ಟ್ ಅವ್ರದ್ದು ತೊಗೊಂಡಿದ್ದೀನಿ. ಯು ಕ್ಯಾನ್ ಇವನ್ ಗೋ ಫಾರ್ ಇದು ನಿಮ್ಮ ಮನೆ ಹತ್ರ ಯಾವುದು ಐ ಥಿಂಕ್ ಯಾವುದು ಶಾಪ್ಸಲ್ಲಿ ನಿಮಗೆ ಸಿಗಲ್ಲ. ಈ ಡಿ ಮಾರ್ಟ್ಸು, ಸೂಪರ್ ವಿಷನ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಸಿಗುತ್ತೆ. ಬಟ್ ದೆನ್ ಇದಷ್ಟು ಈಸಿಯಾಗಿ ಸಿಗಲ್ಲ. ಕೆಲವೊಂದು ಐಸ್ ಕ್ರೀಮ್ ಅಂಗಡಿಯಲ್ಲಿ ಸಿಗುತ್ತೆ, ಡಿಪೆಂಡ್ಸ್ ನಿಮ್ಮ ಲೊಕ್ಯಾಲಿಟಿ ಮೇಲೆ ಡಿಪೆಂಡ್. ಸಿಕ್ಕಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಆರ್ಡರ್ ಇನ್ ಇನ್ಸ್ಟಾಮಾರ್ಟ್, ಸ್ವಿಗ್ಗಿ. ನಾನು ಕೂಡ ಇದನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಸೊ ಇದನ್ನು ಡೈರಿ ಕ್ರೀಮ್ ಅಂತ ಹೇಳ್ತಾರೆ, ಅಥವಾ ಕ್ರೀಮ್ ರಿಚ್ ಅಂತ ಕೊಡ್ತಾರೆ. ಸೊ ಇದಕ್ಕೆ 2 ನೇಮ್ಸ್ ಇದೆ, ಡೈರಿ ಕ್ರೀಮ್ ಅಥವಾ ಕ್ರೀಮ್ ರಿಚ್ ಅಂತ. ನೀವು ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್. ಇದು ಒಂದು. ಮತ್ತು ಇದ್ರ ಜೊತೆ ಆ್ಯಡ್ ಆನ್ ಆಗಿ ಕಂಡೆನ್ಸ್ಡ್ ಮಿಲ್ಕ್ ಅಂತ ಬರುತ್ತೆ. ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಅವರ ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಂತ, ಮಿಲ್ಕಿ ಮಿಸ್ಟ್ ಕರ್ಡ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಐ ಹ್ಯಾವ್ ಗಾನ್ ಫಾರ್ ಮಿಲ್ಕಿ ಮಿಸ್ಟ್ ಕಂಡೆನ್ಸ್ಡ್ ಮಿಲ್ಕ್. ಅದು ತುಂಬ ಇದರಲ್ಲಿ ಬರುತ್ತೆ, ಅಮೂಲ್ ಬರುತ್ತೆ, ಎಷ್ಟೊಂದು ಬರುತ್ತೆ. ಸೊ ಯು ಕ್ಯಾನ್ ದಿಸ್ ಟು ಐ ಥಿಂಕ್ ನೀವು ಇಂತೆಲ್ಲ ಸಿಗ್ಬಿಡುತ್ತೆ ಮನೇಲಿ ಇನ್ಸ್ಟೆಂಟಾಗಿ. ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಈ ಕ್ರೀಮ್ ಮಿಲ್ಕ್ನ ನೀವು ಆರ್ಡರ್ ಮಾಡಿ ತರಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಲೊಕ್ಯಾಲಿಟಿ ಹತ್ತಿರ ಯಾವುದಾದ್ರೂ ಐಸ್ ಕ್ರೀಮ್ ಶಾಪ್ಸ್ ಇದ್ದರೆ ಯು ಕ್ಯಾನ್ ಗೋ ಗೆಟ್ ಇಟ್. ಸೊ ಇಷ್ಟೇ ಎಲಿಮೆಂಟ್ಸ್ ಬೇಕಾಗಿರೋದು. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಬ್ರೆಡ್ ಕ್ರಮ್ಸ್, ಡ್ರೈ ಫ್ರೂಟ್ಸ್, ಬಾದಾಮ್ ಪೌಡರ್, ಮಿಲೆಟ್ಸ್ ಮಿಕ್ಸ್, 1 ಗ್ಲಾಸ್ ಆಫ್ ಮಿಲ್ಕ್ ಆ್ಯಂಡ್ ಡೈರಿ ಕ್ರೀಮ್ ಆ್ಯಂಡ್ ಕಂಡೆನ್ಸ್ಡ್ ಮಿಲ್ಕ್. ಸೊ ಇವಾಗ ಹೇಗೆ ಮಾಡೋದು ಅಂತಂದರೆ ನಥಿಂಗ್. ಇವಾಗ ಈ ಥರದ್ದು ಒಂದು ಪ್ಲೇಟ್ ಅಥವಾ ಟ್ರೇ ವಿಚೆವರ್ ನಿಮ್ಮ ಮನೇಲಿ ನಿಮಗೆ ಯಾವುದು ಸಿಗುತ್ತೆ ಕೈಗೆ ಕನ್ವೀನಿಯನ್ಸ್ ಆಗಿ, ಸೊ ಅದನ್ನು ಫಸ್ಟ್ ಇದನ್ನು ಇಟ್ಕೊಂಡು ವಾಟ್ ಯು ವಿಲ್ ಡೂ ಇಸ್, ಈ ಥರ ಈ ಕ್ರಮ್ಸ್ ಇರುತ್ತಲ್ಲ, 2 ಸೈಡ್ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ ಈ ಥರ 2 ಕ್ರಮ್ಸ್ನ ಹೀಗೆ ಇಟ್ಕೊಳ್ಳಿ. ಇದ್ರ ಮೇಲೆ ಏನು ಮಾಡ್ತೀರಾ ಅಂದರೆ ವಾಟ್ ಯು ವಿಲ್ ಡೂ ಇಸ್ ಫಸ್ಟ್ ಆ್ಯಡ್ ಸಮ್ ಈ ಥರ ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಒಂದು ಕಡೆ ಆಗಿಟ್ಕೊಂಡು ಏನು ಮಾಡ್ತೀನಿ ಅಂದರೆ ಫಸ್ಟು ಇದ್ರ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಬಿಡೋಣ. ಅಂದರೆ ನಾವು ಇದ್ರ ಮೇಲೆ ಗ್ರೈಂಡ್ ಮಾಡೋಂಥ ಮಿಕ್ಸ್ಚರ್ನ, ಬೇಸಿಕ್ ಸ್ಟೆಪ್ ಅದೇ ಮರ್ತೋಗ್ಬಿಟ್ಟಿದ್ದೆ. ಬ್ರೆಡ್ ಕ್ರಮ್ಸ್ನೆಲ್ಲ ಒಂದರಲ್ಲಿ ಇಟ್ಕೊಂಡು ವಾಟ್ ಐ ವಿಲ್ ಡೂ ಇಸ್ ಈಗ ಒಂದು ಬೌಲ್ ತೊಗೊಳ್ಳೋಣ. ಫಸ್ಟು ಇದು ಮಾಡಿಕೊಂಡ್ರೆ ಅದನ್ನು ನಾವು ಮಿಕ್ಸ್ ಮಾಡ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಟೇಕ್ 1 ಬೌಲ್, ಆ್ಯಡ್ ಫುಲ್. ಇವಾಗ ಫುಲ್ ಅನ್ನೋದಕ್ಕಿಂತ 1 ಗ್ಲಾಸ್ ಆಫ್ ಮಿಲ್ಕ್ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂತ ಅನಿಸಿದ್ರೆ. ಇದಕ್ಕೆ ಏನು ಮಾಡಬೇಕು ಅಂತಂದರೆ ಆಗಲೇ ಹೇಳ್ದಂಗೆ ಬಾದಾಮ್ ಪೌಡರ್, ಓಕೆನಾ? ಸೊ ಇಲ್ಲಿ ಬಾದಾಮ್ ಪೌಡರ್ನ ನೀವು ಏನಿಲ್ಲ ಅಂದರೂ 2 ಸ್ಪೂನ್ಸ್ 3 to 4 ಸ್ಪೂನ್ಸ್ ಹಾಕೊಬೋದು ನೀವು. ಅಂದರೆ ಇವಾಗ ನಾವು ಮಿಲ್ಕ್ಗೆ ಶುಗರ್ನ ಕಡಿಮೆ ಹಾಕಿರ್ತೀವಲ್ಲ, ಸೊ ಅದರಿಂದ ಇಲ್ಲಿ ನಾವು ಈ ಪೌಡರ್ ಆ್ಯಡ್ ಮಾಡಿಕೊಂಡ್ರೆ ಏನಂತ ಲಾಸ್ ಏನಿಲ್ಲ.
ಸೊ ಇಲ್ಲಿ ಯು ಕ್ಯಾನ್ ಆ್ಯಡ್ ಸ್ಟಿಲ್ ಮೋರ್, ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ಡ್ರೈ ಫ್ರೂಟ್ಸ್ನ ಅದನ್ನು ಗಾರ್ನಿಷ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಕ್ರೀಮ್ ರಿಚ್ ಅಥವಾ ಡೈರಿ ಕ್ರೀಮ್ ಅಂತ ಹೇಳಿದ್ನಲ್ಲ, ಸೊ ಅದನ್ನು ನೋಡಿ. ಇದು ನೋಡಿ ಹೇಗಿರುತ್ತೆ, ಇದು ಒಂಥರ ನೋಡಿ ಗಟ್ಟಿಯಾಗಿರುತ್ತೆ ಈ ಥರ. ಅಂದರೆ ಇದನ್ನು ಈ ಕೇಕ್ ಮಾಡಬೇಕಾದ್ರೆ ಎಲ್ಲ ತುಂಬ ಯೂಸ್ ಮಾಡ್ತಾರೆ. ಅಂದರೆ ನೀವು ರಾ ಮಿಲ್ಕ್ಗೆ ಈ ಥರ ಯೂಸ್ ಮಾಡಿದ್ರೆ ವಿಚ್ ಗಿವ್ಸ್ ಅ ಗುಡ್ ಎನ್ರಿಚ್, ಅಂದರೆ ಸ್ವೀಟು ಇರುತ್ತೆ ಇದು. ಸೊ ಇದನ್ನು ನೀವು ಜಾಸ್ತಿನೇ ಆ್ಯಡ್ ಮಾಡ್ಕೊಬೇಕು. ಏನಕ್ಕಂದರೆ ನೀವು ಹಾಲನ್ನ ಕಾಯಿಸಿ ಲೈಕ್ ಹಂಗೆ ಇಟ್ಟಿರ್ತೀರಲ್ಲ, ನೀರು ಥರ ಇರುತ್ತೆ. ಸೊ ಯು ಶುಡ್ ಆ್ಯಡ್ ದಿಸ್ ಮೋರ್. ಇವಾಗ ನೀವು ನೋಡಿ ಇಲ್ಲ ಹತ್ರದಿಂದ ಇದು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಇದು ವೆನ್ ಯು ಆ್ಯಡ್ ದಿಸ್. ಇದನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕಂಡೆನ್ಸ್ ಮಿಲ್ಕು ಅಷ್ಟೇ ನಿಮಗೆ ಸಿಗ್ಬಿಡುತ್ತೆ. ಸಿಕ್ಕಿಲ್ಲ ಅಂದರೆ ನೋಡಿ ಈ ಥರ, ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಎಲಿಗೆಂಟ್ ಕೊಡುತ್ತೆ. ಇದು ಅಷ್ಟೇ ನೋಡಿ ಈ ಥರ ಗಟ್ಟಿಯಾಗಿ ಬರುತ್ತೆ, ವಿಚ್ ಯು ಕ್ಯಾನ್ ಸ್ಲರ್ಪ್ ಆ್ಯಂಡ್ ಆ್ಯಡ್ ಇಟ್ ಟು ದ ಮಿಲ್ಕ್. ಓಕೆ, ಸೊ ಈ ಥರ ಆಗುತ್ತೆ. ಅದು ಫುಲ್ ಸ್ಲರ್ಪ್ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ, ಅದು ಅದಕ್ಕೆ ಕಡಿಮೆ ಬೀಳ್ತಿದೆ. ಈ ಥರ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು ಇದಕ್ಕೆ ಬೇಸಿಕಲಿ. ಹೇಳ್ದಂಗೆ ಮಿಕ್ಸ್ ಮಾಡಿ ತೆಗಿಯೋಕ್ಕಾಗಿಲ್ಲ ಅವಾಗೆ. ಸೊ ಇದು ಫುಲ್ ಓಪನ್ ಮಾಡ್ಕೊಂಡು ಈ ಥರ ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ನೋಡಿ ಈ ಥರ ನೀವು ಹತ್ರದಿಂದ ನೋಡ್ಬೋದು, ಈ ಥರ ಗಟ್ಟಿ ಇರುತ್ತೆ. ಇದು ಕೂಡ ಕೌ ಮಿಲ್ಕಿಂದನೇ ಮಾಡ್ತಾರೆ, ಬಟ್ ಗಟ್ಟಿ ಇರುತ್ತೆ. ಸಿ ಮಿಲ್ಕ್ ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್, ಅಂದರೆ ಹಂಗಾಗ್ಬಿಡ್ತಿದ್ವ, ಗಟ್ಟಿ ಆಯಿತು. ಸೊ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಏನಂದರೆ ಬರೀ ಮಿಲ್ಕ್ ಹಾಕಿ ಮಾಡ್ಕೊಬೋದಾ? ನೋ, ಯು ಕಾಂಟ್ ಓನ್ಲಿ ಆ್ಯಡ್ ಮಿಲ್ಕ್ ಆ್ಯಂಡ್ ಟೇಸ್ಟ್, ಅದು ಆ ಥರ ಟೇಸ್ಟ್ ಬರಲ್ಲ. ನೀವು ಕ್ರೀಮ್ ರಿಚ್ನ ಮಿಸ್ ಮಾಡಿದ್ರು ಕಂಡೆನ್ಸ್ಡ್ ಮಿಲ್ಕ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮಿಸ್ ಮಾಡಿದ್ರೆ ಆ ಟೇಸ್ಟ್ ಬರಲ್ಲ. ಸೊ ಇದನ್ನ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಹೇಗೆ ಡೆಸರ್ಟ್ ಥರ ಕ್ರಮ್ ಮಾಡಬೇಕು ಅಂತಂದರೆ, ಸೊ ಹೀಗೆ ಆವಾಗಲೇ ಇಟ್ಕೊಂಡಿದ್ನಲ್ಲ, ಸೊ ಈ 2 ಸ್ಲೈಸಸ್ ಆಫ್ ಬ್ರೆಡ್ ಪೀಸ್ನ ಇಟ್ಕೊಂಡು ಇದ್ರ ಮೇಲೆ ಸ್ವಲ್ಪ ಬಾದಾಮ್ ಪೌಡರ್ ಹಾಕಿ, ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿ, ವಾಟ್ ಐ ವಿಲ್ ಡೂ ಇಸ್ ಇದ್ರ ಮೇಲೆ ಈ ಥರ ಸ್ಲರ್ಪ್ ಮಾಡ್ತಾ ಹೋಗೋದು. ಅಂದರೆ ಈ ಬ್ರೆಡ್ ಮೇಲೆ ಈ ಮಿಕ್ಸ್ಚರ್ನ ಹಾಕ್ತಾ ಹೋಗೋದು, ಲೈಕ್ ಈ ಥರ. ಏನಂದರೆ ಇದೇ ಥರ ನೀವು ಅದನ್ನು ಹಿಂಗೆ ಜೋಡಿಸ್ಕೊಂಡು ಹೋಗಿ. ಏನಂದರೆ ಅದು ಅದರಲ್ಲಿ ನೆನಿಬೇಕು. ಈ ಮಿಕ್ಸ್ಚರ್ ನೀವು ಮಾಡಿದ್ದೀರಲ್ಲ, ಇದು ಏನು ಮಾಡ್ಕೊಂಡಿದ್ದೀರಾ ಇದರಲ್ಲಿ, ಅದು ಡೆಸರ್ಟ್ ಥರ ಇಟ್ ಶುಡ್ ಕ್ರಂಬಲ್ ಈ ಥರ. ಅಂದರೆ ಇದು ಒಂದೇ ಒಂದು ನಿಮಿಷ ನೀವು ನೋಡ್ಬೇಕಾದ್ರೆ ನಿಮಗೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ವೆನ್ ಯು ಟೇಸ್ಟ್ ಇಟ್ ವಿಲ್ ಸೌಂಡ್ ಅಮೇಝಿಂಗ್. ಈ ಥರ ನೀವು ತುಂಬ ಆ್ಯಡ್ ಮಾಡಬೇಕು ಈ ಥರ. 2 ಬ್ರೆಡ್ ಕ್ರಮ್ಸ್ ಇದೆ, ಐ ವಿಲ್ ಆ್ಯಡ್ ಇಟ್ ಆಫ್. ಈ ಥರ ಮೇಲೆ ನೋಡಿ ನಿಮಗೆ ಎಷ್ಟು ಬೇಕು ಗಾರ್ನಿಷ್ ಆಗುತ್ತೆ ಅಷ್ಟು ನೀವು ಹಾಕ್ಕೊಂಡು ಈ ಥರ ಫಾರ್ ಆಲ್ ದ ಫಿನಿಶಿಂಗ್. ಇದರಲ್ಲೂ ನೀವು ಕಂಡೆನ್ಸ್ಡ್ ಮಿಲ್ಕಲ್ಲೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು, ವಾಟ್ ಎವರ್ ಇಸ್ ಲೆಫ್ಟ್ ಔಟ್. ಆಮೇಲೆ ಮಿಕ್ಕಿರೋದನ್ನ ಮೇಲೆ ಯು ಕ್ಯಾನ್ ಜಸ್ಟ್ ಸ್ಲರ್ಪ್. ಅಂದರೆ ಇದು ತುಂಬ ಆಗೋಗಿದೆ, ಸೊ ಅದಕ್ಕೆ ನಾನು ಕಡಿಮೆ ಹಾಕ್ತಾಯಿದ್ದೀನಿ, ಬಟ್ ಸ್ಟಿಲ್ ಯು ಕ್ಯಾನ್ ಆ್ಯಡ್ ಅಪ್ ಫಾರ್ ಮೋರ್. ಸೊ ಈ ಥರ ಯು ಕ್ಯಾನ್ ಡೂ ದಿಸ್ ಬ್ರೆಡ್ ಕ್ರಮ್ ಡೆಸರ್ಟ್. ಸೊ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ಇದೆಲ್ಲ ಹೋಗ್ಬಿಟ್ಟು ಇದ್ರ ಮೇಲೆ ಹೋಗಿ ನೆನೆಯುತ್ತಲ್ವ, ಸೊ ತುಂಬ ಒಂಥರ ನೀವು ಟೇಸ್ಟ್ ಮಾಡಿದಾಗ ಇಟ್ ವಿಲ್ ಬಿ ರಿಯಲಿ ಅಮೇಝಿಂಗ್. ಅಂದರೆ ರಸ್ಮಲೈ ಟೇಸ್ಟ್ ಕೊಡುತ್ತೆ ಬೇಸಿಕಲಿ ಬಂದ್ಬಿಟ್ಟು. ಸೊ ಇಷ್ಟೇ. ಸೊ ಈ ರೀತಿ ಬ್ರೆಡ್ ಕ್ರಮ್ ಡೆಸರ್ಟ್ನ ಮಾಡೋದು. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಹೇಳಿದೆ. ಫಸ್ಟ್ ಏನು ಮಾಡಬೇಕು ಅಂದರೆ ಅದೇ ಬೌಲಲ್ಲಿ ಈ ಬ್ರೆಡ್ ಕ್ರಮ್ಸ್ನ ಸೈಡಿಗೆ ಇಟ್ಬಿಟ್ಟು 1 ಗ್ಲಾಸ್ ಆಫ್ ಮಿಲ್ಕ್ ಮತ್ತು ಆ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ರಿಚ್ ಕ್ರೀಮ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಬಾದಾಮ್ ಪೌಡರ್ ಹಾಕಿ ಯು ವಿಲ್ ಮಿಕ್ಸ್ ಇಟ್ ವೆಲ್. ಆಮೇಲೆ ಒಂದು ಬೌಲ್ ಅಥವಾ 1 ಗ್ಲಾಸ್ ಪ್ಲೇಟ್ ವಿಚ್ ಎವರ್ ಇಸ್ ನಿಯರ್ ಟು ಯು ಅದನ್ನು ಯೂಸ್ ಮಾಡ್ಕೊಂಡು ಈ ಥರ ಬ್ರೆಡ್ ಕ್ರಮ್ಸ್ನ ಇಟ್ಕೊಂಡು ಈ ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಆ ಮಿಕ್ಸ್ಚರ್ನ ಈ ಥರ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ. ಆಮೇಲೆ ಸಿ ಯು ಕ್ಯಾನ್ ಜಸ್ಟ್ ಝೂಮ್ ಆ್ಯಂಡ್ ಸಿ ಇಟ್ ಲುಕ್ಸ್ ಸೋ ಅಮೇಝಿಂಗ್. ತಿಂದೇ ಇರೋಕ್ಕಂತೂ ಮನ್ಸು ಬರೋದೇ ಇಲ್ಲ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ಬ್ರೆಡ್ ಕ್ರಮ್ ಡೆಸರ್ಟ್ ನೀವು ನಿಮ್ಮ ಮನೇಲಿ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ತುಂಬ ಚೆನ್ನಾಗಿರುತ್ತೆ. ರಸ್ಮಲೈ ಸ್ವೀಟ್ ಇಷ್ಟಪಡೋರಂತೂ ಇದನ್ನು ಡೆಫಿನೆಟಾಗಿ ತಿರಸ್ಕಾರ ಮಾಡೋಕ್ಕಾಗೋದಿಲ್ಲ. ಇಟ್ ಟೇಸ್ಟ್ ವೆರಿ ಯಮ್ಮಿ.
ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಅಂಟಿಲ್ ದೆನ್ ನಿಮಗೆ ಗೊತ್ತೇ ಇದೆ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಕಮೆಂಟ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.